everyone fine. ಸರ್, ಇವತ್ತು 7 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಏನು ಹೇಳಿಕೆ? ಸರ್, ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರೋದು ಖುಷಿ ಇದೆ. ನಮ್ಮ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಸರ್. ಏನೆಲ್ಲ ಷರತ್ತುಗಳು ವಿಧಿಸಿದೆ? ಯಾವಾಗ ಉಳಿದ ಆರೋಪಿಗಳು ಯಾವಾಗ ಬಿಡುಗಡೆ ಆಗ್ತಾರೆ? ಆರೋಪಿಗಳು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ದೃಢೀಕೃತ ಪ್ರತಿ ಸಿಗಬೇಕಾಗುತ್ತೆ ಸರ್. ಅದು ಸಿಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಕೆಳಹಂತದ ನ್ಯಾಯಾಲಯಕ್ಕೆ ಅಲ್ಲಿ ದೃಢೀಕೃತ ಪ್ರತಿಯನ್ನು ಕೊಟ್ಟು, ಅಂದರೆ ಉಚ್ಚ ನ್ಯಾಯಾಲಯ ದೃಢೀಕೃತ ಪ್ರತಿಯನ್ನು ಕೊಟ್ಟು ಅದರದೇ ಆದಂಥ ಒಂದಷ್ಟು ಪ್ರಕ್ರಿಯೆಗಳಿದೆ, ಅದನ್ನು ಮುಗಿಸಿದ ನಂತರ ಬೇರೆಯವರೆಲ್ಲರೂ ಸಹ ರಿಲೀಸ್ ಆಗ್ತಾರೆ. ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರು ಆಲ್ರೆಡಿ ಮಧ್ಯಂತರ ಜಾಮೀನಲ್ಲಿ ಇರೋದ್ರಿಂದ ಅವರು ಅಂದರೆ ಈ ಕಾಪಿ ಸಿಕ್ಕ ನಂತರ ಮತ್ತೆ ನ್ಯಾಯಾಲಯಕ್ಕೆ ಬಂದು ಒಂದಷ್ಟು ಅದರದ್ದು ಅವ್ರದ್ದೇ ಆದಂಥ ಪ್ರೊಸೀಜರ್ಸ್ ಇದೆ, ಅದನ್ನು ಮುಗಿಸ್ಬೇಕಾಗುತ್ತೆ ಸರ್. ಸೊ ಈಗ ಇದನ್ನು ಹೊರತುಪಡಿಸಿದ್ರೆ ಸರ್, ಎಲ್ಲಿ ಒಂದು ಲೋಪದೋಷಗಳು ತಮಗೆ ಪ್ಲಸ್ ಆಗಿದೆ ಪೊಲೀಸರ ಒಂದು ತನಿಖೆ ಅಥವಾ ಚಾರ್ಜ್ ಶೀಟ್ ಆಗಿರಬೇಕು? ಅಂದರೆ ಪೊಲೀಸ್ನವರು ಸರ್ ಈ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹಾಜರುಪಡಿಸಿದ್ದು. ಪ್ರತ್ಯಕ್ಷ ಸಾಕ್ಷಿದಾರಗಳ ಹೇಳಿಕೆಗಳಲ್ಲಿ ತುಂಬ ಡಿಲೇ ಆಗಿ ಅವ್ರ ಹೇಳಿಕೆಗಳು ಪಡ್ಕೊಳ್ಳಾಗಿದೆ. ಆಮೇಲೆ ಅವರು ಯಾವುದೇ ರೀತಿಯ ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ. ಅಂದರೆ ದರ್ಶನ್ ಅವ್ರನ್ನ ಈ ಕೇಸಲ್ಲಿ ಸಿಗಾಕ್ಸಲು ಯಾವ ರೀತಿ ಸಿಗಾಕ್ಸಲಾಗಿದೆ ಅನ್ನೋದು ನಾವು ಪ್ರಮುಖವಾಗಿ ವಾದ ಮಾಡಿದ್ವಿ. ಅದನ್ನು ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದ್ದಾರೆ ಸರ್ ಹೈಕೋರ್ಟ್. ನಿರೀಕ್ಷೆ ಇತ್ತು ಸರ್ ಜಾಮೀನು ಸಿಗ್ಬೋದು ಅಂತ ಹೇಳಿ? ಆ್ಯಸ್ ಅವ್ರ ಲಾಯರ್ ಆಗಿ ನಮಗೆ ಡೇ ಒನ್ನಿಂದನೇ ನಮಗೆ ಕಾನ್ಫಿಡೆನ್ಸ್ ಇತ್ತು, ನಂಬಿಕೆ ಇತ್ತು. ಅದ್ರ ತಕ್ಕನಂಗೆ ಇವತ್ತು ಬೇಲ್ ಸಿಕ್ಕಿದೆ ಸರ್. ಥ್ಯಾಂಕ್ ಯು.